ಮಳೆಗಾಲದಲ್ಲಂತೂ ಈ ಹೊಳೆಯಲ್ಲಿ ನೀರು ಫುಲ್ಲು ತುಂಬಿರ್ತದಂತೆ, ಅದಕ್ಕೊಂದು ಸ್ಟೆಪ್ ಮಾಡಿದ್ದಾರೆ ನೋಡಿ. ನೋಡಿ ನಿಮಗೆ ಇದರಲ್ಲಿ ಕೆಲವು ಚಿತ್ರಗಳು ಕಾಣ್ತದೆ ನೋಡಿ, ಸೂರ್ಯ ಚಂದ್ರ ಇರ್ಬೋದು, ಹಾಗೆಯೇ ಇಲ್ಲಿ ಪ್ರಾಣಿಗಳದ್ದು. ನಾವು ಸೂಕ್ಷ್ಮವಾಗಿ ನೋಡಿದರೆ ಬೇರೆ ಬೇರೆ ಥರದ್ದು ಇಲ್ಲಿ ಆಕೃತಿಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅಂದರೆ ಇಲ್ಲಿ ಸುಬ್ರಹ್ಮಣ್ಯನ ವಿಶೇಷ ಕಡುಬು ಸೇವೆ ವಿಶೇಷ. ಸಾಧಾರಣ 1,500 ಕಡುಬು ಸೇವೆ ಆಗುತ್ತದೆ. ಈ ಬಳಪದ ಕಲ್ಲಿನಿಂದ ಮಾಡಲ್ಪಟ್ಟಂತಹ ನಾಗದೇವರ ಕಲ್ಲು ಕೂಡ ಇದೆ, ಅದು ಇಲ್ಲಿನ ವಿಶೇಷ ಅಂತಲೇ ಹೇಳ್ಬೋದು. ನಮಸ್ತೆ ಫ್ರೆಂಡ್ಸ್, ನಾವುಂಟಲ್ಲ ಇವತ್ತು ಹಳ್ಳಿ ಪ್ರದೇಶದ ದೇವಸ್ಥಾನಕ್ಕೆ ಬಂದಿದ್ದೇವೆ. ಅದುವೇ ನಮ್ಮ ಪಾದೆಬೆಟ್ಟು ಸುಬ್ರಹ್ಮಣ್ಯ ದೇವಸ್ಥಾನ. ಈ ದೇವಸ್ಥಾನ ತುಂಬಾ ಪ್ರಶಾಂತವಾಗಿದೆ, ಏನು ಅಷ್ಟೊಂದು ಸದ್ದುಗದ್ದಲೇ ಇಲ್ಲ. ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪಗಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಸರಿಸುಮಾರು 1,000 ವರ್ಷಕ್ಕೆ ಹೆಚ್ಚಿನ ಇತಿಹಾಸ ಹೊಂದಿರುವ ಸುಬ್ರಹ್ಮಣ್ಯ ದೇವರ ಸಾನ್ನಿಧ್ಯ ನೋಡಿ. ವೃತ್ತಾಕಾರದ ಗರ್ಭಗುಡಿಯನ್ನು ಹೊಂದಿರುವಂತಹ ವಿಶಿಷ್ಟವಾದ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ. ಇಲ್ಲಿ 2010ರಲ್ಲಿ ಬ್ರಹ್ಮಕಲಶ ಆಗಿದೆ. ಎಷ್ಟು ಚೆಂದ ಇದೆ ನೋಡಿ ದೇವಸ್ಥಾನ. ಈ ದೇಗುಲದ ಗರ್ಭಗುಡಿ ಸ್ವಲ್ಪ ವಿಶೇಷ ಅಂತ ಹೇಳಿ ನಮಗೆ ಅನ್ನಿಸ್ತದೆ. ಯಾಕಂತ ಹೇಳಿದರೆ 3 ಸುತ್ತುಪೌಳಿಗಳಿವೆ. ಹೊರಗಿನ ಸುತ್ತುಪೌಳಿ, ಮಧ್ಯದ್ದು, ಹಾಗೆಯೇ ಒಳಗಿರುವಂತಹ ಸುತ್ತುಪೌಳಿ. ಹೀಗೆ 3 ಸುತ್ತುಪೌಳಿಗಳಿರುವಂತಹ ವಿಶಿಷ್ಟವಾದ ದೇಗುಲ. ಎತ್ತರವಾದ ತುಳಸಿಕಟ್ಟೆ ನೋಡಿ, ಫುಲ್ ಕಲ್ಲಿನಿಂದಲೇ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಶಿಲಾಶಾಸನ ನೋಡಿ, ಸರಿಸುಮಾರು 1,000 ವರ್ಷಕ್ಕೂ ಹಳೆಯ ದೇವಸ್ಥಾನ ಅಂತ ಹೇಳಿದರೆ ಲಿಪಿ ಇದೆ. ಇಲ್ಲಿ ಲಿಪಿ, ಹಾಗೆಯೇ ಇಲ್ಲಿ ಸುಮಾರು ಆಕೃತಿಗಳು ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಇದನ್ನುಂಟಲ್ಲ ಹಾಗೆಯೇ ಸಂರಕ್ಷಿಸಿಟ್ಟಿದ್ದಾರೆ. ಕೆಳಗಡೆ ಎಲ್ಲ ಬೇಜೆಲ್ಲ ಮಾಡಿ ಈ ಶಾಸನ ಆ ಕಡೆ ಈ ಕಡೆ ಅಲುಗಾಡದ ಥರ ಸಂರಕ್ಷಿಸಿಟ್ಟಿದ್ದಾರೆ ನೋಡಿ. ಇಲ್ಲಿ ನಿಮಗೆ ಒಳಗಡೆ ಕಾಣ್ತಾ ಇರುವಂಥದ್ದು ಧೂಮಾವತಿ ದೈವದ ಸಾನ್ನಿಧ್ಯ. ಇಲ್ಲಿ ತುಂಬಾ ವಿಶೇಷ ಇದೆ. ಏನಂತ ಹೇಳಿದರೆ, ಈ ನಮಗೇನಾದರೂ ಚಿನ್ನ ಕಳ್ಕೊಂಡ್ರೆ ನಾವು ಈ ದೈವಕ್ಕೆ ಪಂಚಕಜ್ಜಾಯ ಸೇವೆ ಹೇಳಿಕೊಂಡ್ರೆ ಸಾಕು, ಚಿನ್ನ ನಮಗೆ ಸಿಗ್ತದೆ. ಹಾಗೆ ನಮ್ಗೆ ಏನಾದರೂ ಕೆಲಸ ಆಗೋದಿಲ್ಲ ಅಂತ ಹೇಳಿದರೆ ಈ ದೈವಕ್ಕೊಂದು ಪಂಚಕಜ್ಜಾಯ ಸೇವೆ ಹೇಳಿದರೆ ಸಾಕು, ನಮ್ಮ ಕೆಲಸ ಕೈಗೂಡಿ ಬರ್ತದೆ. ಅಷ್ಟೊಂದು ಪವರ್ಫುಲ್ ದೈವ ಅಂತ ಹೇಳ್ಬೋದು. ಸುಬ್ರಹ್ಮಣ್ಯ ಸ್ವಾಮಿಯ ಪುರಾತನವಾದ ದೇವಸ್ಥಾನ. ಸಾಧಾರಣ 1,000 ವರ್ಷಗಳಿಂದ ಮೇಲ್ಪಟ್ಟಂಥ ಇತಿಹಾಸವುಳ್ಳಂಥ ದೇವಸ್ಥಾನ. ಇದು ಷಷ್ಠಿ ಮಹೋತ್ಸವ ಭಾರಿ ವಿಜೃಂಭಣೆಯಿಂದ ನಡೀತದೆ. ಇಲ್ಲಿ ಮಂಗಳವಾರ ವಿಶೇಷ ದಿನ ಹಾಗೂ ಪಂಚಮಿ, ಷಷ್ಠಿ ಎಲ್ಲ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇವೆಯನ್ನು ಮಾಡಿ ಅವರವರ ಇಷ್ಟಾರ್ಥವನ್ನು ಮಾಡಿಸಿಕೊಂಡು ಹೋಗುವಂಥ ವಿಶೇಷ ದಿನ. ಇಲ್ಲಿ ವಿಶೇಷವಾಗಿ ನಮ್ಮ ಜಾತ್ರೆ ಅಂದರೆ ರಥೋತ್ಸವ ಮೇಷ ಮಾಸದ ಹುಣ್ಣಿಮೆ ದಿವಸ ಧ್ವಜಾರೋಹಣ ಆಗಿ ಅದರ 4ನೇ ದಿವಸ ರಥೋತ್ಸವ ಆಗುತ್ತದೆ. ಅದು ತಂತ್ರಿಗಳ ಮುಖಾಂತರ ಬಂದು ಆಗುವಂಥದ್ದು. ನಿಮಗೆ ಹೊರ ಪ್ರಾಂಗಣ ನೋಡಿ ತುಂಬ ವಿಶಾಲವಾಗಿದೆ. ಹಾಗೆಯೇ ಇಲ್ಲಿ ವಿಶೇಷ ಅಂತ ಹೇಳಿದರೆ ಈ ಹಿರಿಷಷ್ಠಿ ಎಲ್ಲ ತುಂಬಾ ವಿಜೃಂಭಣೆಯಿಂದ ನಡೀತದೆ. ತುಂಬ ಜನ ಸೇರ್ತಾರೆ, ಎಲ್ಲೆಲ್ಲಿಂದ ಜನ ಬಂದು ಇಲ್ಲಿ ಸೇರ್ತಾರೆ. ನಮಗೆ ಈ ಕಡೆ ಈ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹೇಳಿದರೆ ಪಕ್ಕ ನೆನಪಾಗೋದು ಒಂದು ಪಾದೆಬೆಟ್ಟು ದೇವಸ್ಥಾನ, ಹಾಗೆಯೇ ಸೂಡ ಇರ್ಬೋದು, ಹಾಗೆ ಸಾಂತೂರು, ಮತ್ತೊಂದು ಮುಚ್ಚಿಲ್ಕೋಡು. ಈ 4 ದೇವಸ್ಥಾನಗಳು ತುಂಬಾ ಒಂದು ವಿಶೇಷವಾಗಿ ನಮಗೆ ಕೇಳಿ ಬರುವಂತಹ ದೇವಸ್ಥಾನ. ಮರದ ರಥ ನೋಡಿ ಅಂತೆ, ಚಿಕ್ಕ ರಥ, ತುಂಬಾ ಚೆನ್ನಾಗಿದೆ. ಈ ವಸಂತ ಮಂಟಪ ನೋಡಿ ಅಂತೆ, ಮೇಲ್ಗಡೆ ಫುಲ್ ಹಳೆಯ ಮಾದರಿಯ ಚಾವಡಿ ಥರ ಇದೆ ನಮಗೆ. ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹೇಳಿದರೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಮೂಲಸ್ಥಾನ. ಆದರೆ ಈ ಕಡೆ ಇರುವಂತಹ ದೇವಸ್ಥಾನಗಳು ಏನಂತ ಹೇಳಿದರೆ ಈ ಋಷಿಮುನಿಗಳಿಗೆಲ್ಲ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಲಿಕ್ಕೆ ತುಂಬ ದೂರ ನೋಡಿ. ಹಾಗಾಗಿ ಅಲ್ಲಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಮಗೆ ಇಲ್ಲಿ ಹತ್ತಿರದಲ್ಲಿ ಕಾಣುವಂಥದ್ದು ಒಂದು ಸಾಂತೂರು ಸುಬ್ರಹ್ಮಣ್ಯ ದೇವಸ್ಥಾನ, ಹಾಗೆಯೇ ನಮ್ಮ ಸೂಡದಲ್ಲಿದೆ, ಮುಚ್ಚಿಲ್ಕೋಡಲ್ಲಿದೆ, ಹಾಗೆಯೇ ಈ ಪಾದೆಬೆಟ್ಟು. ಈ ಊರಿಗೆ ಉಂಟಲ್ಲ ಪಾದೆಬೆಟ್ಟು ಅಂತೇಳಿ ಹೆಸರಿದ್ರೆ ನಮ್ಮ ತುಳುವಲ್ಲೆಲ್ಲ ಕೆರಮ ಅಂತ ಹೇಳಿ ಕರಿತೇವೆ ನಾವು. ಈ ಕೆರಮ ಸುಬ್ರಯ್ಯ ಅಂತ ಹೇಳಿಯೇ ಭಾರಿ ಫೇಮಸ್ ನಮ್ಮ ಈ ದೇವರು. ಇಲ್ಲಿ ಷಷ್ಠಿ ದಿವಸಗಳಲ್ಲಂತೂ ಎಲ್ಲೆಲ್ಲಿಂದ ಬೇರೆ ಬೇರೆ ಊರುಗಳಿಂದ ಜನ ತುಂಬ ಸೇರ್ತಾರೆ. ಯಾಕಂತ ಹೇಳಿದರೆ ಷಷ್ಠಿ ಸಮಯದಲ್ಲಿ ಈ ನಮ್ಮ ನರಗಳಿಗೆ ಸಂಬಂಧಪಟ್ಟ ಸಮಸ್ಯೆ, ಹಾಗೆಯೇ ಸಿಬ್ಬ,
ಹಾಗೆ ಚರ್ಮದ ಸಮಸ್ಯೆ ಇರ್ಬೋದು, ಈ ಥರ ಯಾವುದೇ ಸಮಸ್ಯೆ ಇದ್ದರೂ ಕೂಡ ದೇವರಿಗೆ ಈ ಬೆಳ್ಳಿಯ ಹರಕೆ ಹಾಕೋದ್ರಿಂದ ಆ ಸಮಸ್ಯೆಗಳಿಗೆಲ್ಲ ಒಂದು ಪರಿಹಾರ ಸಿಗ್ತದೆ. ಹಾಗಾಗಿ ಆ ದಿವಸದಲ್ಲಿ ಉಂಟಲ್ಲ, ಎಲ್ಲೆಲ್ಲಿಂದ ಊರಿಂದ ಇಲ್ಲಿ ಜನ ತುಂಬ ಸೇರ್ತಾರೆ. ಅಷ್ಟೊಂದು ಕಾಣಿಕದ ದೇವಸ್ಥಾನ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ಸಿಂಹ ಮಾಸದಲ್ಲಿ ವಿಶೇಷವಾಗಿ ಸಾರ್ವಜನಿಕ ಕಡುಬು ಸೇವೆ ಆಗುತ್ತದೆ. ಅದು ಎಲ್ಲ ಕಡೆ ಇರುವುದಿಲ್ಲ. ಅಂದರೆ ಇಲ್ಲಿ ಸುಬ್ರಹ್ಮಣ್ಯನ ವಿಶೇಷ ಕಡುಬು ಸೇವೆ ವಿಶೇಷ. ಅಂದರೆ ಅದು ಎಲ್ಲ ಹರಕೆಲ್ಲ ಅವರ ಇಷ್ಟಾರ್ಥವನ್ನು ಹೇಳಿಕೊಂಡು ಮಾಡುವಂಥ ಸೇವೆ. ಮುಂಚೆ ಎಲ್ಲ ಒಂದು ಸೇರಿನ ಮೂಡೆಯೆಲ್ಲ ಕಡುಬು ಸೇವೆ ನಿರಂತರ ಆಗ್ತಾಯಿತ್ತು. ಈಗ ಕಷ್ಟ ಕಾಲ ಆದ್ದರಿಂದ ಎಲ್ಲ ಸಾರ್ವಜನಿಕವಾಗಿ ಮಾಡಿದ್ದಾರೆ. ಅದು ವಿಶೇಷವಾಗಿ ಸಾಧಾರಣ ಈಗ 1.5 ಕ್ವಿಂಟಾಲ್ ಅಂದರೆ ಸಾಧಾರಣ 1,500 ಕಡುಬು ಸೇವೆ ಆಗುತ್ತದೆ. ಅದು ವಿಶೇಷವಾಗಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಆಗುವಂಥದ್ದು. ಹಾಗೆ ಕಾರ್ತಿಕ ಮಾಸದಲ್ಲಿ ಇಲ್ಲಿ ದೀಪೋತ್ಸವ ಆಗುತ್ತದೆ. ಅದು ಕೂಡ ಹಾಗೆ ಬೆಳಿಗ್ಗೆ ನಮಕ ಪ್ರಧಾನ ತಂತ್ರಿಗಳ ಮುಖಾಂತರವಾಗಿ ಕಲಶಾಭಿಷೇಕ, ಮಧ್ಯಾಹ್ನ ಅನ್ನ ಸಂತರ್ಪಣೆ ಮಾಡಿ ರಾತ್ರಿ ದೀಪೋತ್ಸವ ಹಾಗೂ ವಿಜೃಂಭಣೆಯಿಂದ ಫಲಹಾರ ಸೇವೆ ಹಾಗೂ ದೀಪವನ್ನು ಹಚ್ಚಿ ಲಕ್ಷ ದೀಪೋತ್ಸವ ಮಾಡುವಂಥ ಸೇವೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಬಂದು ಅವರವರ ಇಷ್ಟಾರ್ಥವನ್ನು ಕರುಣಿಸಿಕೊಂಡು ಹೋಗ್ತಾರೆ. ಸುಮಾರು 75ಕ್ಕೂ ಜಾಸ್ತಿ ನಾಗದೇವರ ಕಲ್ಲಿದೆ ನೋಡಿ. ಇವಾಗಿನ ನಾಗನ ಕಲ್ಲು ಅಂತ ಹೇಳಿದರೆ ಶಿಲೆಯಿಂದ ಮಾಡಲ್ಪಡ್ತದೆ. ಆದರೆ ಇಲ್ಲಿ ಕೆಲವೆಲ್ಲ ನಾಗನ ಕಲ್ಲಿದೆ, ಅದು ನೂರಾರು ವರ್ಷ ಇತಿಹಾಸ ಇರುವಂತಹ ಕಲ್ಲುಗಳಂತ ಹೇಳ್ಬೋದು. ಈ ಬಳಪದ ಕಲ್ಲಿನಿಂದ ಮಾಡಲ್ಪಟ್ಟಂತಹ ನಾಗದೇವರ ಕಲ್ಲು ಕೂಡ ಇದೆ, ಅದು ಇಲ್ಲಿನ ವಿಶೇಷ ಅಂತ ಹೇಳ್ಬೋದು. ನೋಡಿ, ನಾಗದೇವರಿಗೆ ಆಶ್ಲೇಷ ಬಲಿ ಸೇವೆ ಏನಾದರೂ ಇದ್ದರೆ ಇಲ್ಲಿ ಮಾಡ್ತಾರೆ ನೋಡಿ. ಅದಕ್ಕಂತಲೇ ಸಪರೇಟಾಗಿ ಒಂದು ಜಾಗ ಮಾಡಿದ್ದಾರೆ. ಎಲ್ಲ ದೇವಸ್ಥಾನಗಳಲ್ಲಿ ಕಾಣಲಿಕ್ಕೆ ಸಿಗುವಂತಹ ಅಶ್ವತ್ಥಕಟ್ಟೆ ಈ ದೇವಸ್ಥಾನದಲ್ಲಿ ಕೂಡ ದೊಡ್ಡದಾಗಿದೆ, ವಿಶಾಲವಾದ ಅಶ್ವತ್ಥಕಟ್ಟೆ ನೋಡಿ. ಅದಕ್ಕಂತಲೇ ಕಟ್ಟೆ ಎಲ್ಲ ಕಟ್ಟಿ ಉಂಟಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಳೆಗಾಲದಲ್ಲಂತೂ ಈ ಹೊಳೆಯಲ್ಲಿ ನೀರು ಫುಲ್ಲು ತುಂಬಿರ್ತದಂತೆ, ಅದಕ್ಕೊಂದಲೇ ಸ್ಟೆಪ್ ಮಾಡಿದ್ದಾರೆ ನೋಡಿ. ಆ ಸ್ಟೆಪ್ಪಿಗಿಂತ ಮೇಲ್ಗಡೆ ನೀರು ಇರ್ತದಂತೆ. ಇಲ್ಲಿ ಆ ಷಷ್ಠಿ ಮಹೋತ್ಸವ ಅಂದರೆ ವಿಶೇಷವಾಗಿ ಬೆಳ್ಳಿ ಹರಕೆಯನ್ನು ದೇವರಿಗೆ ಅರ್ಪಿಸಿ ಅವರ ಕುಷ್ಠಾದಿ ಸಮಸ್ತ ರೋಗದೋಷವನ್ನು ಪರಿಹಾರ ಮಾಡುವಂಥ ದಿನ. ಅದಕ್ಕೋಸ್ಕರ ನಮ್ಮ ಕುಂದಾಪುರ ಹಾಗೂ ಮಂಗಳೂರು, ವಜಿಪೆ ಈಚೆ ಎಲ್ಲ ಕಡೆಯಿಂದ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದೇವರ ಸೇವೆಯಲ್ಲಿ ಪಾಲ್ಗೊಂಡು ಹಾಗೆ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಅವರ ಕಷ್ಟವನ್ನು ಪರಿಹಾರ ಮಾಡಿಕೊಂಡು ನಿಷ್ಠೆಯಿಂದ ಹೋಗುವಂಥ ದಿನ. ಅದು ಸಾಧಾರಣ ಒಂದು 10,000 ರಿಂದ 15,000 ಜನ ಊಟಕ್ಕೆ ಆಗುವಂಥ ಅನ್ನ ಸಂತರ್ಪಣೆ ಆಗುವಂಥ ದಿನ. ನಮ್ಮ ಕೆರಮ ಸುಬ್ರಾಯ ದೇವರನ್ನು ನೋಡಲಿಕ್ಕೆ ನೀವು ಕೂಡ ತಪ್ಪದೆ ಬನ್ನಿ. ಇಲ್ಲಿ ಬರಲಿಕ್ಕೆ ಏನು ಕಷ್ಟ ಇಲ್ಲ. ನಮ್ಮ ಪಡುಬಿದ್ರಿ ಅಂದರೆ ಮಂಗಳೂರು ಮತ್ತು ಉಡುಪಿಯ ಮಧ್ಯದಲ್ಲಿರುವಂತಹ ಪಡುಬಿದ್ರಿಯಿಂದ ಖಾಲಿ 2 ರಿಂದ 3 ಕಿಲೋಮೀಟರ್ ದೂರದಲ್ಲಿ ಈ ನಮ್ಮ ದೇವಸ್ಥಾನ ಇದೆ. ಎಕ್ಸಾಕ್ಟ್ ರೂಟ್ ಮ್ಯಾಪನ್ನು ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಹಾಕಿರ್ತೇವೆ, ಅದನ್ನು ಒಂದ್ಸಲ ತಪ್ಪದೆ ಚೆಕ್ ಮಾಡಿಕೊಳ್ಳಿ. ಯಾರಿಗಾದರೂ ವಿವಾಹ ಸಂಬಂಧಿತ ಸಮಸ್ಯೆ, ಸಂತಾನ ಭಾಗ್ಯದ ಸಮಸ್ಯೆ ಇದ್ದವರು, ಹಾಗೆಯೇ ಈ ಚರ್ಮ ರೋಗದಂತಹ ಸಮಸ್ಯೆ ಇದ್ದವರು ಈ ದೇವಸ್ಥಾನಕ್ಕಂತೂ ತಪ್ಪದೆ ಬರಲೇಬೇಕು. ಯಾಕಂತ ಹೇಳಿದರೆ ಅಷ್ಟೊಂದು ಕಾಣಿಕದ ದೇವಸ್ಥಾನ ಅಂತಲೇ ಹೇಳ್ಬೋದು. ಹೀಗೆ ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.